ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯಾನಾ ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀರಿ. ನಮ್ಮ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿಂದ ತುಂಬ ಯೂಸಸ್ ಇದೆ. ಅದೇನಪ್ಪ ಅಂತ ಮುಂದೆ ತಿಳ್ಕೊಳ್ಳೋಣ. ಫಸ್ಟ್ ಹೇಗೆ ಮಾಡೋದು ಏನು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟು ನುಗ್ಗೆಕಾಯಿನ ಈ ಥರ ಕಟ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪ ಬೇಕು, ಉದ್ದ ಬೇಕು ಅನ್ನೋರು ಉದ್ದ ಕಟ್ ಮಾಡ್ಕೊಳ್ಳಿ. ಸಣ್ಣ ಬೇಕು ಅನ್ನೋರು ಚಿಕ್ಕದಾಗಿ ಬೇಕು ಅನ್ನೋರು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ಮಾಗಿ ಕಟ್ ಮಾಡಿದ್ದೀನಿ ನುಗ್ಗೆಕಾಯಿನ. ನೋಡಿ, ಈ ನುಗ್ಗೆಕಾಯಿ ಬಂದು ನಮ್ಮ ಮನೆಯಲ್ಲಿ ನಮ್ಮ ಮನೆ ಗಿಡದಲ್ಲಿ ಬಿಟ್ಟಿರೋ ನುಗ್ಗೆಕಾಯಿನೇ, ನಾವು ತೊಗೊಂಡಿರೋದಲ್ಲ. ನಮ್ಮ ಮನೆ ಪಕ್ಕದಲ್ಲಿ ನುಗ್ಗೆಕಾಯಿ ಮರ ಹಾಕಿದ್ರಿ, ಅದ್ರಲ್ಲಿ ಜಾಸ್ತಿ ನುಗ್ಗೆಕಾಯಿ ಬಿಟ್ಬಿಟ್ಟೈತೆ ಈ ಸಲ. ಆದರೆ ಕಿತ್ಕೊಳಕ್ಕಾಗ್ತಾಯಿಲ್ಲ, ಮೇಲೆ ಅವೆ ಸ್ವಲ್ಪ ಕಿತ್ಕೊಂಡು ನಾನು ಪಲ್ಯ ಮಾಡಿದ್ದೀನಿ ಇಲ್ಲಿ. ಅದೇ ನಿಮ್ಗೆ ತೋರಿಸೋಣ, ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ನಾನಿಲ್ಲಿ ನಿಮ್ಗೆ ತೋರಿಸ್ನಲ್ಲ, ಅದು ವಾಶ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿರೋದು ನುಗ್ಗೆಕಾಯಿ. ಅದು ವಾಶ್ ಮಾಡ್ಕೊಂಡು ಮತ್ತೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ನುಗ್ಗೆಕಾಯಿ ಹಾಕ್ಕೊಳ್ಳಿ. ಇದನ್ನು ಬೇಯಿಸ್ಕೊಬೇಕು. ಪಲ್ಯಕ್ಕೆ ಮೇನ್ ಇದು ಬೇಯಿಸ್ಕೊಬೇಕು. ನಾವು ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಪಲ್ಯ ಮಾಡ್ಕೊಳ್ಳೋದು. ನುಗ್ಗೆಕಾಯಿ ಇಲ್ಲಿ ಹಾಕಿದ್ನಲ್ಲ ನೀರಲ್ಲಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರಿಟ್ಕೊಂಡು ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಯಾಕಂದರೆ ನುಗ್ಗೆಕಾಯಿ ಬೇಯೋಗಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ನುಗ್ಗೆಕಾಯಿಗೆ ಸಾಲ್ಟ್ ಎಲ್ಲ ಇಟ್ಕೊಳ್ಳುತ್ತೆ, ಟೇಸ್ಟ್ ಆಗಿರುತ್ತೆ. ನಾವು ಪಲ್ಯ ಮಾಡೋವಾಗ ಮುರ್ತೋಗ್ಬಿಟ್ಟು ಪಲ್ಯ ಮಾಡೋವಾಗ ಹಾಕಿದ್ರೆ ಅದು ನುಗ್ಗೆಕಾಯಿ ಇಟ್ಕೊಳಲ್ಲ, ಪಲ್ಯಕ್ಕೆ ಇಟ್ಕೊತೈತೆ. ಅದು ನುಗ್ಗೆಕಾಯಿಗೆ ಸಾಲ್ಟ್ ಇರಲ್ಲ. ಇದರಲ್ಲಿ ಬಂದು ಮೇನ್ ಇಂಗ್ರೀಡಿಯೆಂಟ್ ಒಂದಿದೆ, ಅದು ಹಾಕಿದ್ರೆ ತುಂಬ ಟೇಸ್ಟ್ ಇರೋದು ಪಲ್ಯಕ್ಕೆ. ಅದೇನು ಅಂದರೆ ಇಲ್ಲಿ ನೋಡಿ ಬನ್ನಿ, ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ನೋಡಿ, ಕಡಲೆಬೀಜ ಇದೇ ಮೇನ್ ಇಂಗ್ರೀಡಿಯೆಂಟು. ಕಡಲೆಬೀಜನ ಈ ಥರ ಹುರ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಅವಾಗೆ ಟೇಸ್ಟ್ ಇರೋದು. ಕಡಲೆಬೀಜನ ಹುರ್ಕೊಂಡು ಮತ್ತು ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಮತ್ತೆ ಬಂದು ಇಲ್ಲಿ ನೋಡಿ, ನುಗ್ಗೆಕಾಯಿ ಬೆಂದೈತೆ ಇಲ್ಲ ನೋಡ್ಕೊಬೇಕು ನಾವು. ಆವಾಗವಾಗ ಚೆಕ್ ಮಾಡ್ಕೊತಾ ಇರಬೇಕು, ಜಾಸ್ತಿ ಬೇಯಿಸಬಾರ್ದು. ಇದು ಒಂದು 80% ಬೇಯಿಸ್ಕೊಬೇಕು. ಯಾಕಂದರೆ ಮತ್ತೆ ಪಲ್ಯದಲ್ಲಿ ಹಾಕ್ತಿರಲ್ಲ, ಅಲ್ಲ 20% ಅದು ಕುಕ್ ಆಗುತ್ತೆ. ಇಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ, ಇದೇ ಥರ ಬೇಯಿಸ್ಕೊಳ್ಳಿ ನೀವು. ಇಲ್ಲಿ ಬೆಂದೈತೆ ನುಗ್ಗೆಕಾಯಿ ನೋಡಿ, ಇಲ್ಲಿ ತೋರಿಸ್ನಲ್ಲ ಹಿಂಗೆ. ಇನ್ನು ಸ್ವಲ್ಪ ಬೇಯಬೇಕು, ಒಂದು 10% ಅಷ್ಟು ಬೇಯಿದ್ರೆ ಇನ್ನೂ ಪರ್ಫೆಕ್ಟಾಗುತ್ತೆ. ಮತ್ತು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಮತ್ತೆ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಒಂದು 10 ಮಿನಿಟ್ಸ್ ಆಮೇಲೆ ಮತ್ತೆ ನೋಡ್ತಾ ಇದ್ದೀನಲ್ವಾ, ಫುಲ್ಲು ಇಲ್ಲಿ ಪರ್ಫೆಕ್ಟಾಗಿ ಬೆಂದೈತೆ ನೋಡಿ. ಇಲ್ಲಿ ನೋಡಿಸ್ತಾ ಇದ್ದೀನಲ್ಲ ಹಿಂಗೆ ಪರ್ಫೆಕ್ಟಾಗಿ ಬೇಯಿಸ್ಕೊಬೇಕು. 80% ಬೇಯಿಸ್ಕೊಳ್ಳಿ, ಫುಲ್ ಬೇಯಿಸೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇದನ್ನೆಲ್ಲನೂ ನೀರೆಲ್ಲ ಬಗ್ಸಾಕ್ಬಿಟ್ಟು ಸಪ್ರೇಟಾಗಿ ಎಲ್ಲ ಒಂದು ಸೈಡಲ್ಲಿ ಇಟ್ಕೊಳ್ಳಿ ನುಗ್ಗೆಕಾಯಿನ. ನೆಕ್ಸ್ಟ್ ಬಂದಿಲ್ಲಿ ಕಡಲೆಬೀಜ ನಾವು ಅವಾಗ ರೋಸ್ಟ್ ಮಾಡ್ಕೊಂಡಿದ್ದಿಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಇದರ ಜೊತೆಗೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿ. ಅಲ್ಲಿ ಪಲ್ಯದಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಹಾಕಲ್ಲ, ಯಾಕಂದರೆ ಇಲ್ಲೇ ಹಾಕ್ತಾಯಿದ್ದೀನಲ್ಲ ಇದರಲ್ಲಿ, ಅದಕ್ಕೋಸ್ಕರ ಅಷ್ಟೇ. ಕಡಲೆಬೀಜ, ಒಣಮೆಣ್ಸಿನ್ಕಾಯಿ ಇವೆರಡು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಎಣ್ಣೆ ಇಡಿಸ್ಬೇಕು. ಇದು ಈ ಪಲ್ಯಕ್ಕೆ ಮೇನ್ ಹೇಳ್ತಾ ಇದ್ದೀನಿ ನೋಡಿ, ಎಣ್ಣೆ ಸ್ವಲ್ಪ ಇಡಿಸುತ್ತೆ, ಸ್ವಲ್ಪ ಜಾಸ್ತಿ ಬೇಕು ಎಣ್ಣೆ. ಯಾಕಂದರೆ ಕಡಲೆಬೀಜ ಪೌಡ್ರ್ ಹಾಕ್ತಾಯಿದ್ರಲ್ಲ, ಅದು ಎಳ್ಕೊಂಬಿಡುತ್ತೆ ಎಲ್ಲ ಎಣ್ಣೆನ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಪಲ್ಯಕ್ಕೆ, ನುಗ್ಗೆಕಾಯಿ ಪಲ್ಯಕ್ಕೆ. ನೆಕ್ಸ್ಟು ಇಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಕಡಲೆಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಉದ್ದುದ್ದ ಕಟ್ ಮಾಡಬೇಡಿ, ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಈರುಳ್ಳಿನ ಹಾಕ್ಕೊಂಡು ಇದನ್ನು ಮತ್ತೆ ಫ್ರೈ ಮಾಡಿ. ಈ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿ ತನಕ ನೀವು ಅದನ್ನು ಫ್ರೈ ಮಾಡ್ಕೊತಾ ಇರ್ರಿ. ಬನ್ನಿ ಇವಾಗ ನುಗ್ಗೆಕಾಯಲ್ಲಿ ಏನೇನು ಯೂಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನುಗ್ಗೆಕಾಯಲ್ಲಿ ವಿಟಮಿನ್ಸ್ ಎ, ಸಿ, ಬಿ ತುಂಬ ಇರುತ್ತೆ, ಜಾಸ್ತಿ ಇರುತ್ತೆ. ಕಣ್ಣಿಗೆಲ್ಲ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ. ನೋಡಿ, ಇಲ್ಲಿ ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ. ಫಸ್ಟು ಬೇಯಿಸಿಟ್ಕೊಂಡಿದ್ರಲ್ಲ, ಅದನ್ನೆಲ್ಲ ನೀರೆಲ್ಲ ಬುಗ್ಸ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಅದನ್ನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮತ್ತೆ ನುಗ್ಗೆಕಾಯಿ ಹಾಕ್ಬಿಟ್ಟು ನೋಡಿ ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ಇದನ್ನು ಮತ್ತೆ ತೆಗೆದುಬಿಟ್ಟು ಇದರಲ್ಲಿ ಆವಾಗ ನಾವು 80% ಕುಕ್ ಮಾಡ್ಕೊಂಡಿದ್ರೆ, ಇಲ್ಲಿ ಪ್ಲೇಟ್ ಮುಚ್ಚಿ ನಾವು ಇಡೋದ್ರಿಂದ ಇನ್ನೂ 10% ಕುಕ್ ಆಗುತ್ತೆ. ಇನ್ನೂ 10% ಕುಕ್ ಆಗಬೇಕು. ಅದೆಲ್ಲಿ ಯಾವಾಗ ಕುಕ್ ಮಾಡಬೇಕು ಅಂತ ಇಲ್ಲಿ ವೀಡಿಯೋ, ಅದಕ್ಕೆ ಲಾಸ್ಟ್ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಥರ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ನಾವು ಮತ್ತೆ ಪ್ಲೇಟ್ ಮುಚ್ಚಿಡಬೇಕು. ಯಾಕಂದರೆ ಪ್ಲೇಟ್ ಮುಚ್ಚಿಟ್ರೆ ಅದು ಹಬೆಗೆ ಸ್ವಲ್ಪ ಬೇಯುತ್ತೆ. ಮತ್ತು ಅದನ್ನು ಎತ್ಬಿಟ್ಟು ನಾವು ಅವಾಗೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ರಲ್ಲ ಕಡಲೆಬೀಜ ಪೌಡರ್, ಒಣಮೆಣ್ಸಿನ್ಕಾಯಿ ಇವೆರಡು ಇವಾಗ ಹಾಕಬೇಕು. ಫಸ್ಟೆಲ್ಲ ಹಾಕಿದ್ರೆ ಅದು ನುಗ್ಗೆಕಾಯಿ ಬೇಯೋಷ್ಟರಲ್ಲಿ ಸೀದೋಗ್ಬಿಡುತ್ತೆ ಕೆಳಗಡೆ. ಕಡಲೆಬೀಜನ ಪೌಡ್ರ್ ಹಾಕಿದಿರಲ್ಲ ಅದರಿಂದ. ಇದು ಚಿಕನ್ ಮಸಾಲ, ಮೇನ್ ಇಂಗ್ರೀಡಿಯೆಂಟ್ ಬಂದು ಕಡಲೆಬೀಜ, ಚಿಕನ್ ಮಸಾಲ ಇವೆರಡು ಹಾಕಿದ್ರೇ ಟೇಸ್ಟ್ ಇರೋದು. ಧನಿಯಾ ಪೌಡ್ರು ಏನೂ ಹಾಕೋಷ್ಟಿಲ್ಲ. ಚಿಕನ್ ಪೌಡ್ರು ಮತ್ತು ಕಡಲೆಬೀಜ ಪೌಡ್ರು ಇಷ್ಟೇ ಹಾಕೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿದ್ರಾ, ಸಿಮ್ಮಲ್ಲಿ ಇಟ್ಕೊಂಡು ಮಾಡಿರಿ, ಇಲ್ಲಾಂದರೆ ಕೆಳಗಡೆ ಸಿದೋಗ್ಬಿಡುತ್ತೆ ಕಡಲೆಬೀಜ ಪೌಡ್ರ್ ಹಾಕಿರೋದಕ್ಕೆ.
ಫಸ್ಟೇ ಹೇಳ್ತಾ ಇದ್ನಲ್ಲ, ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿ ಇದನ್ನು. ತುಂಬ ಟೇಸ್ಟ್ ಇರುತ್ತೆ ಇದನ್ನು. ನೀವು ಸೈಡ್ ಡಿಶಲ್ಲಿ ಇದನ್ನ ಮಾಡ್ಕೊಂಡು ತಿಂದರೆ, ನುಗ್ಗೆಕಾಯಿ ತಿಂದಿರೋ ಇರೋರು ಕೂಡ ತಿಂತಾರೆ ನುಗ್ಗೆಕಾಯಿ, ಅಷ್ಟು ಟೇಸ್ಟ್ ಇರುತ್ತೆ. ನಮ್ಮ ಮನೇಲಾದರೆ ನಾವು ಸಾಂಬಾರಲ್ಲಿ ಹಾಕಿದ್ರೆ ನುಗ್ಗೆಕಾಯಿ ಸಾಂಬಾರಾ ಬೇಡ ಅಂತಾರೆ. ಅದೇ ಈ ಥರ ಪಲ್ಯ ಮಾಡಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ತಿಂದಾಕ್ತಾರೆ, ನನಗೆ ಕೂಡ ಇಡಲ್ಲ, ತಿಂದಾಕ್ತಾರೆ ಪಲ್ಯ. ನೋಡಿ ಈ ಥರ ಆದಮೇಲೆ ಸಿಮ್ಮಲ್ಲಿ ಇಟ್ಕೊಂಡೆ ನಾನು ಸ್ವಲ್ಪ ಬೇಯಿಸ್ಕೊಂಡು, ನೆಕ್ಸ್ಟು ಪ್ಲೇಟ್ ನೋಡಿ, ಈ ಥರ ಚಿಕ್ಕ ಪ್ಲೇಟು, ಹಬೆ ಎಲ್ಲೂ ಹೊರಗಡೆ ಹೋಗ್ದಿರ ಅಲ್ಲೇ ಬೇಕು, ಅಥವಾ ಬೇಯಬೇಕು, ಆ ಥರ ಚಿಕ್ಕ ಪ್ಲೇಟ್ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದು ಮತ್ತು ನುಗ್ಗೆಕಾಯಿದು ನಾನು ಅವಾಗ ಹೇಳ್ತಾ ಇದ್ನಲ್ಲ, ಇದರಲ್ಲಿ ಏನೇನಿದೆ, ಏನು ವಿಟಮಿನ್ಸ್ ಇದೆ ಅಂತ ಹೇಳ್ಬಿಟ್ಟು, ಆ ವಿಟಮಿನ್ಸ್ ಹೇಳ್ದಲ್ಲ. ಮತ್ತು ಇದರಲ್ಲಿ ಬಂದು ಬ್ಲಡ್ ಶುಗರ್ ಇರುತ್ತಲ್ಲ, ಬ್ಲಡ್ ಶುಗರು ಅವ್ರಿಗೆ ತುಂಬ ಇಂಪಾರ್ಟೆಂಟು ನುಗ್ಗೆಕಾಯಿ ತಿನ್ನೋದ್ರಿಂದ. ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನುಗ್ಗೆಕಾಯಿ ತಿನ್ನಿಸ್ರಿ ನೀವು ಕೂಡ ಮನೇಲಿ ತಂದು. ಮತ್ತು ಸ್ಕಿನ್ ಅಲರ್ಜಿ ಇರುತ್ತಲ್ಲ ಅಂಥವ್ರಿಗೆ, ಕೂದಲು ಸಮಸ್ಯೆ ಇರುತ್ತಲ್ಲ ಅಂಥವ್ರಿಗೆ ಎಲ್ಲ ನುಗ್ಗೆಕಾಯಿ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಮತ್ತು ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ನುಗ್ಗೆಕಾಯಿ ತಿನ್ನೋದ್ರಿಂದ. ಸೊ ಅದಕ್ಕೆ ನೀವು ಮನೇಲಿ ತಂದು ನುಗ್ಗೆಕಾಯಿ ಮಾಡಿ ಮಕ್ಕಳಿಗೆಲ್ಲ ಕೊಡಿ, ದೊಡ್ಡವರು ತಿನ್ನಿ, ಎಲ್ಲರೂ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಾ ವಿಡಿಯೋ ಅಷ್ಟೇ, ಇಷ್ಟು ಸಿಂಪಲ್ ನೋಡಿದ್ರಾ ನುಗ್ಗೆಕಾಯಿ ಪಲ್ಯ ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೊಬೋದು. ನೀವು ಒಂದು ಸಲ ಟ್ರೈ ಮಾಡಿ, ನನ್ನ ವೀಡಿಯೋ ನೋಡಿಕೊಂಡು ನೀವು ಟ್ರೈ ಮಾಡಿ. ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋಲ್ಲಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಯಾರ ನನ್ನ ವೀಡಿಯೋಸ್ ನೋಡಿಲ್ಲ ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ, ವೀಡಿಯೋಸ್ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.